ಸೊ ಹೀಗೆ ಒಂದು ಜನಪದದ ಅದು ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಒಂದು ಸಮೂಹ ತತ್ವದ ಮೇಲೆ ಇದು ಪ್ರದರ್ಶನಗೊಳ್ತಾ ಇತ್ತು. ಸೊ ಇದಕ್ಕೆ ಉದಾಹರಣೆ ನಮ್ಮ ಹಬ್ಬ ಜಾತ್ರೆಗಳು, ನಮ್ಮ ಅನೇಕ ಆಚರಣೆಗಳು. ಮತ್ತು ಇವತ್ತು ನೀವು ಒಂದೊಂದೇ ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ರು ಕೂಡ, ಒಬ್ಬ ರಾಜನ ಬಗ್ಗೆನೋ, ಒಬ್ಬ ವ್ಯಕ್ತಿಯ ಬಗ್ಗೆನೋ, ಇನ್ನೊಬ್ಬನ ಬಗ್ಗೆನೋ, ಮತ್ತೊಬ್ಬನ ಬಗ್ಗೆನೋ ಹಾಡ್ತಾ ಇದ್ರು ಕೂಡ ಜನಪದ ಸಾಹಿತ್ಯದಲ್ಲಿ ಅದನ್ನು ಹಾಡುವಂಥವರು ಒಂದು ನಾಟಕೀಯ ಸ್ವರೂಪದಲ್ಲಿ ಅದನ್ನು ಹಾಡ್ತಾರೆ. ಈ ಅಂಶಗಳನ್ನು ಮೊದಲು ತಿಳ್ಕೊಂಡ್ಬಿಡ್ಬೇಕು ನಾವು, ಹೇಗೆ ಆಡ್ತಾರೆ ಅನ್ನೋದು ಕೂಡ. ಈಗ ಒಂದು ಚೌಡಿಕೆ ಇರ್ಬೋದು, ಒಂದು ಗೀಗಿ ಇರ್ಬೋದು, ಅಥವಾ ಒಂದು ಕಂಸಾಳೆ ಹಾಡಿರ್ಬೋದು, ಅಥವಾ ಒಂದು ಮಂಟೇಸ್ವಾಮಿ ಹಾಡಿರ್ಬೋದು, ನೀಲ್ಗಾರ ಹಾಡುವಾಗ ಈಗ ನೋಡಿ, ಶಿಷ್ಟ ಸಾಹಿತ್ಯದಲ್ಲಿ ಆದರೆ ಒಬ್ಬ ಕವಿ ಬರೀತಾನೆ, ಆ ಕವಿ ಬರೆದದನ್ನ ಹೆಚ್ಚಾದರೆ ಇನ್ನೊಬ್ಬ ವಾಚನ ಮಾಡ್ತಾನೆ, ಅದಕ್ಕಿಂತ ಹೆಚ್ಚಂದರೆ ಅದನ್ನು ಇನ್ನೊಬ್ಬ ಅರ್ಥಧಾರಿ ಒಬ್ಬ ಅರ್ಥ ಹೇಳ್ತಾನೆ. ಇಷ್ಟು ಮುಗಿದೋಯ್ತು ಶಿಷ್ಟ ಸಾಹಿತ್ಯ. ಅದು ಪಂಪನ ಭಾರತದಿಂದ ಹಿಡಿದು ಕುವೆಂಪುರವರ ರಾಮಾಯಣ ದರ್ಶನಂವರೆಗೆ ಎಲ್ಲ ಮಹಾಕಾವ್ಯಗಳನ್ನು ಕೂಡ ಕುರಿತು ನಾವು ಇದು ಮಾಡುವಾಗ ಹೆಚ್ಚಂದ್ರೆ ವಾಚನ ಮಾಡ್ಬೋದು ಅದನ್ನು, ಅಥವಾ ತನ್ಪಾಡಗಳನ್ನು ಓದ್ಕೋಬೋದು. ಆದರೆ ಜನಪದ ಸಾಹಿತ್ಯ ಆಗಲ್ಲ. ಇಲ್ಲಿ ಕೂಡ ಅನೇಕ ಈಗ ನೋಡಿ, ಒಂದು ಮಲೆಮಹದೇಶ್ವರ ಕಾವ್ಯ, ಒಂದು ಮಂಟೇಸ್ವಾಮಿ ಕಾವ್ಯ, ಅಥವಾ ಒಂದು ಜುಂಜಪ್ಪನ ಕಾವ್ಯ, ಅಥವಾ ಯಾವುದೇ ಯಲ್ಲಮ್ಮನ ಕಾವ್ಯ, ಮೈಲಾರಲಿಂಗನ ಕಾವ್ಯ, ಯಾವುದೇ ತಗೊಳ್ಳಿ ನೀವು, ಅದನ್ನು ಹಾಡುವಾಗ ಕನಿಷ್ಠ 4-5 ಜನ ಆಗಿರ್ತಾರೆ, ಒಬ್ಬ ಇರಲ್ಲ. ಅಲ್ಲಿ ಒಬ್ಬ ಮುಖ್ಯ ನಿರೂಪಕ ಅದನ್ನು ಹಾಡ್ತಾ ಹೋಗ್ತಾ ಹೋದಂಗೆ ಉಳಿದವರು ಅದಕ್ಕೆ ಪ್ರತಿಕ್ರಿಯಿಸ್ತಾ ಹೋಗ್ತಾರೆ, ಅವನ ಜೊತೆಗೆ ಸೇರಿ ಹಾಡ್ತಾ ಹೋಗ್ತಾರೆ, ಮತ್ತೆ ಸಂಭಾಷಣೆ ಶುರುವಾಗುತ್ತೆ. ಅಲ್ಲಿ ಏನಪ್ಪ ಯಲ್ಲಮ್ಮ ತಾಯಿ ಬರುವಾಗ ಏನಾಯ್ತಪ್ಪ ಅಂದರೆ ಏನಾಯ್ತಪ್ಪ ಅಂತ ಇವನು ಕೇಳ್ತಾರೆ. ಅಂದರೆ ಒಂದು ನಾಟಕೀಯ ಸ್ವರೂಪ ಅಲ್ಲಿ ಶುರುವಾಗೋಗ್ತದೆ. ಅದಕ್ಕೆ ನಮ್ಮ ಕಾವ್ಯ ಮೀಮಾಂಸೆನಲ್ಲಿ ಕಾವ್ಯೇಶು ನಾಟಕಂ ರಮ್ಯಂ ಅಂತ ಒಂದು ಪದ ಇದೆ. ಕಾವ್ಯ ಅನ್ನುವಂಥದ್ದು ನಾಟಕೀಯವಾಗಿ ಇದ್ದಾಗ ಅತ್ಯಂತ ರಮ್ಯವಾಗಿರುತ್ತದೆ. ಅದಕ್ಕೊಂದು ಅರ್ಥ ಬರ್ತದೆ, ಅದು ಹಾಗಿರ್ತದೆ ಅಂತ ಹೇಳಿ. ಸೊ ಆ ಕಾವ್ಯೇಶು ನಾಟಕಂ ರಮ್ಯಂ ಅನ್ನೋ ಪದ ಏನಿದೆ, ಅದಕ್ಕೆ ಎಲ್ಲ ರೀತಿಯಲ್ಲೂ ನ್ಯಾಯ ಒದಗಿಸುವಾಗ ನಮ್ಮ ಜನಪದ ಕಾವ್ಯ ಪ್ರದರ್ಶನಗೊಳ್ತಾ ಹೋಗ್ತದೆ. ಅಲ್ಲಿ ಸಾಹಿತ್ಯ ಇರ್ತದೆ, ಸಂಗೀತ ಇರ್ತದೆ, ಮತ್ತು ನರ್ತನ ಇರ್ತದೆ. ಈ ಮೂರು ಸೇರಿದ್ದು ಜನಪದ ಕಾವ್ಯ. ಆದರೆ ಶಿಷ್ಟ ಕಾವ್ಯದಲ್ಲಿ ಈ ನರ್ತನ ಇರಬೇಕು ಅಂತ ಏನಿಲ್ಲ. ಇತ್ತೀಚೆಗೆ ಯಾರೋ ರೂಪಕಗಳು ಮಾಡ್ಬೋದು, ಈ ಹೊಸ ಹೊಸ ಡ್ಯಾನ್ಸರ್ಸ್ ಮತ್ತು ಬೇರೆ. ಆದರೆ ಇದು ತನ್ನ ಪಾಡಿಗೆ ತಾನೇ ಒಂದು ರೂಪಕ ಆಗಿ ಪ್ರದರ್ಶನಗೊಳ್ತಾ ಹೋಗ್ತದೆ ಜನಪದ ಸಾಹಿತ್ಯ ಅನ್ನುವಂಥದ್ದು. ಹೀಗೆ ಪ್ರದರ್ಶನಗೊಳ್ತಕ್ಕಂಥ ಜಾನಪದ ಸಾಹಿತ್ಯದಲ್ಲಿ ನಾವು ಯಾವ ರೀತಿಯ ಸಾಂವಿಧಾನಿಕ ಆಶಯಗಳನ್ನು ಗುರುತಿಸಲಿಕ್ಕೆ ಸಾಧ್ಯ? ಇದು ಒಂದು ಪ್ರಶ್ನೆ ಇದೆ. ಹೇಗೆ ಇದನ್ನು ನಾವು ಆಮೇಲೆ ಜೊತೆಗೆ ಇದು ಇನ್ನೊಂದು ಜನಪದ ಕಾವ್ಯ ಇನ್ನೊಂದು ಹೇಳ್ಬಿಡ್ಬೇಕು ನಿಮಗೆ. ಯಾವುದೇ ಜನಪದ ಕಾವ್ಯ ಇವತ್ತು ಇಲ್ಲಿ ಒಂದು ಪ್ರದರ್ಶನಗೊಳ್ಳುತ್ತದೆ ಅಂತ, ಇವತ್ತೊಂದು ಮೈಲಾರಲಿಂಗನ ಹಾಡನ್ನು ಇಲ್ಲಿ ಕುತ್ಕೊಂಡು ಒಂದು 2 ಗಂಟೆ ಒಬ್ಬ ಕಲಾವಿದ ಹಾಡ್ತಾನೆ ಅಂದರೆ, ಇಲ್ಲಿ ನಿಮ್ಮ ಈ ಸಮೂಹ ಏನಿದೆ, ಈ ವಿದ್ಯಾರ್ಥಿಗಳಿದ್ದಾರೆ, ವಿದ್ವಾಂಸರಿದ್ದಾರೆ, ಹಾಡುಗಾರರಿದ್ದಾರೆ, ಹೊಸ ಹಾಡುಗಾರರಿದ್ದಾರೆ ಅಂತ ನೋಡಿ ಅವನ ಎಚ್ಚರಿಕೆಯಿಂದ ಇಲ್ಲಿ ಹೇಗೆ ಬೇಕೋ ಹಾಗೆ ಆಡ್ತಾನೆ ಅವನು. ಮತ್ತು ಇಲ್ಲಿ ಶಿಗ್ಗಾವಿಯನ್ನು, ಜನಪದ ವಿಶ್ವವಿದ್ಯಾಲಯವನ್ನು, ಇಲ್ಲಿ ಕುಲಪತಿಗಳನ್ನು, ಕುಲಸಚಿವರನ್ನು ಸೇರಿಸ್ಕೊಂಡ್ಬಿಡ್ಬೋದು ಅವನು ಅದರೊಳಗಡೆ. ಅದು ಜನಪದ ಕಾವ್ಯದ ಲಕ್ಷಣ. ಅದು ಮತ್ತು ಹುಬ್ಬಳ್ಳಿಯಲ್ಲಿ ಆಡಿದಾಗ, ಮತ್ತು ಅವ್ನು ಬಂದು ಬೆಂಗಳೂರಲ್ಲಿ ಆಡಿದಾಗ, ಅಥವಾ ರಾಮನಗರದಲ್ಲಿ ಆಡಿದಾಗ, ಅಥವಾ ಮೈಸೂರಲ್ಲಿ ಆಡಿದಾಗ ಅವ್ರು ಬೇರೆನೆ ಅಲ್ಲಲ್ಲಿಯ ಸನ್ನಿವೇಶಗಳನ್ನು ಮತ್ತು ಅವತ್ತಿನ ಸನ್ನಿವೇಶಗಳನ್ನು ಕೂಡ ಸೇರಿಸಿಕೊಳ್ಳುವ ಎಲ್ಲ ಒಂದು ಇನ್ಕ್ಲೂಸಿವ್ನೆಸ್ ಅಂತ ಹೇಳ್ತೀವಲ್ಲ, ಅದೆಲ್ಲವನ್ನು ಆಹ್ವಾನಿಸಿಕೊಳ್ಳುವ ಗುಣ ಈ ಜನಪದ ಕಾವ್ಯಕ್ಕೆ ಇದೆ. ಆದರೆ ಶಿಷ್ಟ ಸಾಹಿತ್ಯಕ್ಕೆ ಇದು ಯಾವ ಕಾರಣಕ್ಕೂ ಇಲ್ಲ. ಯಾಕಂದ್ರೆ ಒಬ್ಬ ಕವಿ ಬರದಾದ್ರೆ ಅದು ಮುಗೀತದೆ, ಅವಂದೇ ಅಷ್ಟೇ. ಅದು ಇದು ಹಂಗಲ್ಲ. ಹಂಗಾಗಿಯೇ ಈ ಜನಪದ ಕಾವ್ಯ ಅನ್ನುವಂಥದ್ದನ್ನು ಜನ ತಮ್ಮ ತಮ್ಮ ಸಂದರ್ಭಗಳನ್ನು, ತಮ್ಮ ಪ್ರಾದೇಶಿಕ ವೈಲಕ್ಷಣ್ಯಗಳನ್ನು, ತಮ್ಮ ಹಿನ್ನೆಲೆಗಳನ್ನು ಇಟ್ಕೊಂಡು ಅದನ್ನು ವಿಸ್ತರಿಸ್ತಾ ಹೋಗಿದ್ದಾರೆ. ಹೀಗಾಗಿಯೇ ನಮ್ಮ ಜನಪದ ಮಹಾಕಾವ್ಯಗಳು ಕೂಡ ಹುಟ್ಟಿವೆ ಅನ್ನೋ ಮಾತನ್ನು ಹೇಳ್ಬೋದು. ಇನ್ನು ಕೆಲವು ಪ್ರಸಂಗ ಕೇಳಿ, ಜನಪದ ಸಾಹಿತ್ಯ ತುಂಬ ಅಗಾಧವಾದದ್ದು. ಈ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ಮೇಲೆ ನಾನು ಇದ್ರ ಬಗ್ಗೆ ಒಂದು ಪುಸ್ತಕನೇ ಬರ್ಬೋದೇನೋ ಅನ್ನಿಸ್ತಾ ಇದೆ ಈಗ. ನಿಜವಾಗಿ ಅಷ್ಟರ ಮಟ್ಟಿಗೆ ವಿಚಾರಗಳಿರಲಿದೆ. ಅದು ಇಲ್ಲಿ ನಿಮ್ಮ ಮುಂದೆ ನಾನು ಒಂದು 3-4 ಗಂಟೆ ಅಷ್ಟೇ ಮಾತಾಡಬೇಕಾಗಿರೋದ್ರಿಂದ ಕೆಲವು ಪ್ರಸಂಗಗಳನ್ನಷ್ಟೇ ನಿಮ್ಮ ಮುಂದೆ ಇಟ್ಕೊಂಡು ಹೇಗೆ ಜನಪದ ಕಾವ್ಯ, ಜನಪದ ಸಾಹಿತ್ಯ ನಮ್ಮ ಈ ಸಾಂವಿಧಾನಿಕ ಆಶಯಗಳಿಗೆ ಅಪ್ರಜ್ಞಾಪೂರ್ವಕವಾಗಿ, ಯಾಕೆಂದರೆ ಪ್ರಜ್ಞಾಪೂರ್ವಕವಾಗಿ ಕಟ್ಟಿರೋದಲ್ಲ ಇದು. ನಮ್ಮ ಇವತ್ತಿನ ಕವಿಗಳಾದರೆ, ಇವತ್ತು ನಮ್ಮ ಬಂಡಾಯಿಗರಾಗಲಿ, ನಮ್ಮ ದಲಿತ ಕವಿಗಳಾದರೆ, ಅಥವಾ ಹೊಸ ಕವಿಗಳಾದರೆ ಪ್ರಜ್ಞಾಪೂರ್ವಕವಾಗಿ ಅಂಬೇಡ್ಕರ್ ಅವರನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಅಥವಾ ನಮ್ಮ ಸಂವಿಧಾನವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೂಡ ಕಟ್ಟಬಹುದು. ಆದರೆ ಇಲ್ಲಿ ಹಂಗಲ್ಲ. ಇವರು ಅಪ್ರಜ್ಞಾಪೂರ್ವಕವಾಗಿ ಆ ಆಶಯಗಳು ಬರೋ ರೀತಿಯಲ್ಲಿ ಮನುಷ್ಯ ಪರವಾದ ಕಾವ್ಯವನ್ನು ಹೇಗೆ ಕಟ್ಟಿದ್ದಾರೆ
ಅನ್ನೋದನ್ನು ನಾನು ಕೆಲವು ಪ್ರಸಂಗಗಳನ್ನು ನಿಮಗೆ ಇಲ್ಲಿ ನಿಮ್ಮ ಮುಂದೆ ವ್ಯಾಖ್ಯಾನಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಮನುಪ್ರಣೀತವಾದಂಥ ವ್ಯವಸ್ಥೆ ನಮ್ಮಲ್ಲಿ ಬಹಳ ವರ್ಷಗಳಿಂದ ಇದೆ. ಇವತ್ತಿಗೂ ಅದನ್ನು ಇನ್ನೂ ನಾವು ಹೋಗ್ಲಾಡ್ಲಿಕ್ಕೆ ಆಗಿಲ್ಲ. ಈಗಲೂ ನಾವು ಜಾತಿ ಮತ್ತು ಇನ್ನೊಂದು ಮತ್ತೊಂದು ಅಂತಲೇ ನಾವು ಕಿತ್ತಾಡ್ಕೊಂಡಿರಬೇಕಾದಂಥ ಸನ್ನಿವೇಶ ಈ ದೇಶದಲ್ಲಿ ನಿರ್ಮಾಣವನ್ನು ಮಾಡಿಬಿಟ್ಟಿದ್ದಾರೆ. ಆ ಮನು ಹೇಗೆ ಒಂದು ಜಾತಿಯನ್ನು ಸೃಷ್ಟಿ ಮಾಡಿ ಹೋದ ಅಥವಾ ಅದನ್ನು ಜಾರಿಗೆ ತಂದು ಅದನ್ನು ಅನುಷ್ಠಾನಗೊಳಿಸಿದ ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆ ಪಟ್ಟಭದ್ರ ವ್ಯವಸ್ಥೆ ಯಾವತ್ತೂ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದು ಗೊತ್ತಿಲ್ಲ. ಆದರೆ ಇಂಥ ಒಂದು ಜಾತಿ ವ್ಯವಸ್ಥೆಗೆ, ಅದರಲ್ಲೂ ಶೂದ್ರ ಮತ್ತು ಅದಕ್ಕಿಂತ ಕೆಳಗಿನ ಎಲ್ಲ ಜಾತಿಗಳನ್ನು ತುಳಿದಂಥ ವ್ಯವಸ್ಥೆಗೆ ಒಂದು ಪ್ರತಿಕ್ರಿಯೆಯಾಗಿ ನಮ್ಮ ಒಂದು ಜನಪದ ಕಾವ್ಯ ಮಹಾಕಾವ್ಯ ಹೇಗೆ ಪ್ರತಿಕ್ರಿಯಿಸಿದೆ, ಹೇಗೆ ಅದಕ್ಕೆ ಸ್ಪಂದಿಸಿದೆ, ಇದು ಒಂದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು. ಈಗ ಮಲೆಮಹದೇಶ್ವರ ಮತ್ತು ಮಂಟೇಸ್ವಾಮಿ ಎನ್ನುವಂಥ ಇಬ್ಬರು ಕಾವ್ಯದ ನಾಯಕರುಗಳು, ನಮ್ಮ ಜನಪದ ಕಾವ್ಯಗಳ ನಾಯಕರು ಉತ್ತರದಿಂದ ದಕ್ಷಿಣಕ್ಕೆ ಬಂದರು ಅನ್ನುವಂಥ ಉಲ್ಲೇಖಗಳು ಬರ್ತವೆ. ಯಾಕೆ ಅವರು ಉತ್ತರದಿಂದ ದಕ್ಷಿಣಕ್ಕೆ ಬಂದರು? ಬಹುಶಃ ಅವರು ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ ಮುಂತಾದವರು ಕಟ್ಟಿದಂಥ ಒಂದು ಸಮಸಮಾಜದ ಕನಸು ಏನಿತ್ತು, ಆ ಸಮಸಮಾಜದ ಕನಸು ಛಿದ್ರಗೊಂಡ ಮೇಲೆ ಮತ್ತು ಅಲ್ಲಿ ಅನೇಕ ರೀತಿಯ ಕ್ರಾಂತಿ ಉಂಟಾಗಿ ಅದು ಅಸ್ತವ್ಯಸ್ತಗೊಂಡ ಮೇಲೆ ಅದನ್ನು ಇನ್ನೆಲ್ಲಾದರೂ ಮುಂದುವರಿಸಬೇಕು ಅಂತೇಳಿ ಹತ್ತು ಕಡೆಯಿಂದ ಇತ್ತ ಕಡೆಗೆ ಈ ಶರಣರಿಬ್ಬರು ಬಂದ್ರ ಅನ್ನುವಂಥ ಚರ್ಚೆಗಳಿವೆ. ಆದರೆ ಕಾಲಮಾನದ ದೃಷ್ಟಿಯಿಂದ ನೋಡಿದ್ರೆ ಬಸವಣ್ಣ 12ನೇ ಶತಮಾನ ಮತ್ತು ಇವರು ಇದ್ದದ್ದು 14ನೇ ಶತಮಾನ ಅಥವಾ 14ರಿಂದ 15ನೇ ಶತಮಾನ ಅಂತ ಹೇಳಲಾಗ್ತಾ ಇದೆ. ಅದೇನು ಸಾಧ್ಯ? ಆದರೆ ಈ ನಮ್ಮ ಕವಿಗಳು, ನಮ್ಮ ಜನಪದ ಕವಿಗಳು, ಜನಪದ ಕಟ್ಟಿದಂಥವರು ಮಂಟೇಸ್ವಾಮಿ ಮಹಾಕಾವ್ಯದಲ್ಲಿ ಬಸವಣ್ಣನ ಕಲ್ಯಾಣ ಪಟ್ಟಣಕ್ಕೂ ಮಂಟೇಸ್ವಾಮಿಗೂ ಅವಿನಾಭಾವ ಒಂದು ಸಂಬಂಧವನ್ನು ಕಲ್ಪಿಸಿ ಮಂಟೇಸ್ವಾಮಿ ಅಲ್ಲಿಗೆ ಹೋದ ಮತ್ತು ಬಸವಣ್ಣನ ಜೊತೆಗೆ ಒಂದು ಚರ್ಚೆಯನ್ನು ಮಾಡಿದ ಅನ್ನುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾರೆ. ಅದು 2ನೇ ಶತಮಾನ 3 ಶತಮಾನದ ನಂತರನೇ ಇರ್ಬೋದು. ಆದರೆ ಬಸವಣ್ಣನವರು ಮತ್ತು ಅವರ ಜೊತೆ ಇದ್ದಂಥವರೆಲ್ಲ ಬಯಸಿದ ಒಂದು ಕಾಯಕ ಜೀವಿಗಳ ಸಮಸಮಾಜ ಯಾವಾಗ ಅಲ್ಲಿ ಪರಿಪೂರ್ಣವಾಗಿ ಆಗಲಿಲ್ಲ ಮತ್ತು ಒಂದು 2-3 ಶತಮಾನಗಳಷ್ಟರಲ್ಲಿ ಅವರು ಕನಸಿದ ಆ ಸಮಾಜ ಒಂದು ಸಾಂಸ್ಥೀಕರಣಗೊಂಡು ಜಾತಿಯ ಕಡೆಗೆ ಚಲಿಸೋಕ್ಕೆ ಶುರುವಾಯಿತು. ಅಂಥ ಒಂದು ಸಮಾಜವನ್ನು ಕುರಿತು 2-3 ಶತಮಾನಗಳ ನಂತರ ಮಂಟೇಸ್ವಾಮಿ ಕಾವ್ಯದಲ್ಲಿ ದಕ್ಷಿಣದಲ್ಲಿ ಪ್ರತಿಕ್ರಿಯೆ ಉಂಟಾಗಿದೆಯಲ್ಲ. ಮೈಸೂರು, ಚಾಮರಾಜನಗರ, ಮಂಡ್ಯ ಅಥವಾ ಆ ಕಡೆಯ ದಕ್ಷಿಣ ಭಾಗದ ಒಂದು ಸಮಾಜದಲ್ಲಿ ಉತ್ತರದ ಕಲ್ಯಾಣ ಪಟ್ಟಣಕ್ಕೆ ಪ್ರತಿಕ್ರಿಯೆ ಉಂಟಾಗಿದೆಯಲ್ಲ ಮಂಟೇಸ್ವಾಮಿ ಕಾವ್ಯದ ಮೂಲಕ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಮತ್ತು ಅಲ್ಲಿ ಯಾವುದು ಮುಖ್ಯ, ಯಾರು ಮುಖ್ಯ ಅನ್ನೋದನ್ನ ಒಂದು ನಿಷ್ಕರ್ಷೆ ಮಾಡ್ತಾರೆ. ನೋಡಿ, ಅದೊಂದು ಸಣ್ಣ ಕಥೆನೂ ನಿಮ್ಗೆ ಹೇಳ್ಬಿಡ್ಬೇಕು. ಮಂಟೇಸ್ವಾಮಿಯವರು ಅಲ್ಲಿ ಇರ್ತಾರಂತೆ, ಬಸವಣ್ಣವರ ಕಲ್ಯಾಣ ಪಟ್ಟಣದ ಅಲ್ಲಿಯ ಚಟುವಟಿಕೆಗಳು ನಡೀತಾ ಇರ್ತವೆ. ಅವರು ಬಸವಣ್ಣವ್ರ ಬಗ್ಗೆ ಕೇಳಿರ್ತಾರೆ, ಅಯ್ಯೋ ಆ ಬಸವಣ್ಣ ಅಲ್ಲಿ ಇಂಥದ್ದೆಲ್ಲ ಮಾಡ್ತಾ ಇದ್ದಾರಂತೆ, ನಾನು ಒಂದ್ಸಲ ಕಲ್ಯಾಣ ಪಟ್ಟಣವನ್ನು ನೋಡಬೇಕಲ್ಲ ಅಂತ ಧ್ಯಾನದಿಂದ ಧ್ಯಾನಿಸಿ ಅವರು ಅಲ್ಲಿಂದ ಹೊರಟು ಕಲ್ಯಾಣ ಪಟ್ಟಣಕ್ಕೆ ಬರ್ತಾರೆ ಅಂತ. ಕಲ್ಯಾಣ ಪಟ್ಟಣಕ್ಕೆ ಬರ್ತಾರೆ. ಕಲ್ಯಾಣ ಪಟ್ಟಣದ ಭಾಗದಲ್ಲಿ ಅನೇಕರು, ಅಂದರೆ 1,96,000 ಜನ ಮಧ್ಯಾಹ್ನದ ದಾಸೋಹಕ್ಕಾಗಿ ನಿಂತಿರ್ತಾರೆ. ಅಂದರೆ ಒಂದು ದೊಡ್ಡ ದಾಸೋಹ ಅಲ್ಲಿ ನಡೀತಾ ಇರ್ತದೆ ಈ ಕಾವ್ಯದ ಪ್ರಕಾರ, ಮಂಟೇಸ್ವಾಮಿ ಕಾವ್ಯದ ಪ್ರಕಾರ. ಕಲ್ಯಾಣ ಪಟ್ಟಣದ ಸಾಲು ಅಂತಲೇ ಕಲ್ಯಾಣ ಪಟ್ಟಣಕ್ಕಾಗಿಯೇ ಒಂದು ದೊಡ್ಡ ವಿಭಾಗ ಇದೆ ಆ ಕಾವ್ಯದಲ್ಲಿ. ಸೊ ಬಂದು ನೋಡ್ತಾರೆ, 1,96,000 ಜನ ದಾಸೋಹಕ್ಕಾಗಿ ನಿಂತಿದ್ದಾರೆ. ಅವ್ರು ಅಂದ್ಕೊಳ್ತಾರೆ ಅಲ್ಲಿ ಯಾರ್ಯಾರೋ ಒಂದು ಲಿಂಗಧಾರಣೆಯನ್ನು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. 1,96,000 ಜನ ರಂಡಾಪುಂಡ ಜಂಗಮರು ನಿಂತಿದ್ದಾರೆ ಇಲ್ಲಿ. ಇವ್ರಿಗೆಲ್ಲ ಬಸವಣ್ಣ ಈ ಕಾಯಕ ಜೀವಿಗಳಿಗೆ ನಾನು ಪ್ರೋತ್ಸಾಹ ಮಾಡ್ತೀನಿ ಅಂತ ಇವ್ರಿಗೆಲ್ಲ ಊಟ ಹಾಕೊಂಡು ನಿಂತಿದ್ದಾನಲ್ಲ ಬಸವಣ್ಣ, ಇದೆಷ್ಟು ಮಟ್ಟಿಗೆ ಸರಿ ಅಂತ ಅನಿಸಿ, ಇಲ್ಲ ಬಸವಣ್ಣನ ಬುದ್ಧಿವಾದ ಹೇಳಬೇಕು ನಾನು ಅಂತೇಳಿ ತೀರ್ಮಾನ ಮಾಡಿ ತಕ್ಷಣವೇ ಒಬ್ಬ ಕುಷ್ಠರೋಗಿಯ ವೇಷವನ್ನು ಹಾಕ್ಕೊಂಡು, ಇಡೀ ಮೈಯೆಲ್ಲ ಸುರಿತಾ ಇರುವಾಗಿ ಕೀವು ಸುರಿತಾ ಇರುವಂಥ ಒಬ್ಬ ವೇಷವನ್ನು ಹಾಕ್ಕೊಂಡು ಆ ಸಾಲು, ಆ ಲೈನ್ ಏನು ಕ್ಯೂ ಇರ್ತದಲ್ಲ ಅದರೊಳಗೆ ನುಗ್ಗಕ್ಕೆ ಹೋಗ್ತಾರೆ ಬಸವಣ್ಣ, ಸಾರಿ ಮಂಟೇಸ್ವಾಮಿ. ನುಗ್ಗಕ್ಕೆ ಹೋದ ತಕ್ಷಣ ಅಲ್ಲಿಂದ ಬಾಚಿ ಬಸವಯ್ಯ ಅಂತಕ್ಕಂಥ ಬಸವಣ್ಣನ ಶಿಷ್ಯ ತಡಿತಾನೆ, ನೀನು ಸರಿ ಇಲ್ಲ, ನಿನಗೆ ಕಾಯಿಲೆ ಇದೆ, ನಿನ್ನ ಮೈ ಇಡೀ ನಾರ್ತಾ ಇದೆ, ನಿನ್ನ ಮೈ, ನೀನು ಇಲ್ಲಿ ಲೈನಲ್ಲಿ ಸೇರಂಗಿಲ್ಲ, ನೀನು ಬೇರೆ ಬೇಕಾದ್ರೆ ಊಟ ಹಾಕ್ಸ್ಕೊಡ್ತೀನಿ ನಾನು
ನೀನು ಇಲ್ಲಿ ಬರ್ಬೋದು. ಇವನು ಹಠ, ಇಲ್ಲ ಇಲ್ಲ ನಾನು ಇಲ್ಲಿ ಈ ಕ್ಯೂನಲ್ಲೇ ಹೋಗ್ಬೇಕು, ನಾನು ಈ ಸರತಿ ಸಾಲಿನಲ್ಲೇ ಒಳಗಡೆ ಹೋಗ್ಬೇಕು. ಅವನು ಬಿಡಲ್ಲ, ಇವನು ಬಿಡಲ್ಲ. ಅವರಿಬ್ಬರ ನಡುವೆ ತುಂಬ ವಾಗ್ವಾದ ನಡೀತದೆ. ಕೊನೆಗೆ ಏನು ಮಾಡ್ತಾನೆ, ಅವನು ಸಿಟ್ಟು ಬಂದು ಬಾಚಿ ಬಸವಯ್ಯ ಈ ಮಂಟೇಸ್ವಾಮಿಯ ಕತ್ತಿನ ಮೇಲೆ ಒಂದು ಗುದ್ದುತ್ತಾನೆ. ಅದೇ ಸಮಯಕ್ಕೆ ಕಲ್ಯಾಣ ಪಟ್ಟಣದ ಕಲ್ಯಾಣಿಯ ನೀರಿನ ನಡುವೆ ನಿಂತು ನೀಲಮ್ಮ ಮತ್ತು ಬಸವಣ್ಣ ಇಬ್ಬರೂ ಧ್ಯಾನ ಮಾಡ್ತಾ ಇರ್ತಾರೆ. ಬಸವಣ್ಣನವರ ಕುತ್ತಿಗೆ ಮೇಲೆ ಬೀಳ್ತದೆ. ಹಾಗೆ ಬಸವಣ್ಣವ್ರ ಕುತ್ತಿಗೆ ಮೇಲೆ ಬಿದ್ದ ತಕ್ಷಣ ಅವರು ನೀಲಮ್ಮನ ಕಡೆ ತಿರುಗಿ, ಏನು ನೀಲಮ್ಮ ನನಗೆ ಯಾಕೆ ಹೊಡಿತೀಯ, ನಾವು ಅದು ಶಿವಪೂಜೆ ಮಾಡ್ತಿರುವಾಗ ನನ್ನ ಕುತ್ತಿಗೆ ಗುರ್ತಾ ಇದೆಯಲ್ಲ, ಯಾಕೆ ಏನಾಯ್ತು ನಿನಗೆ? ಇಲ್ಲ ಇಲ್ಲ ಸ್ವಾಮಿ, ನಾನು ಮಾಡಿಲ್ಲ ಅದನ್ನು. ಆದರೆ ಇದೇನು ಯಾಕೆ ಈಗ ಆಯ್ತಂದ್ರೆ, ಹಂಗಾರೆ ಇಲ್ಲಿ ಏನೋ ನಡೆದಿದೆ, ಇಲ್ಲಿ ಏನೋ ನಡೆದಿರೋದ್ರಿಂದ ನಾವು ತಕ್ಷಣ ನಡಿ ಹೋಗೋಣ ನಾನು ಅಂತೇಳಿ ನೋಡ್ಕೊಂಡು ಗೇಟ್ ಹತ್ರ ಬರ್ತಾರೆ. ಜೊತೆಗೆ ಆ ಗೇಟ್ನಲ್ಲಿ ಬಸವಣ್ಣನವರು ಇಡೀ ಒಳಭಾಗಕ್ಕೆ ಹೋಗ್ತಕ್ಕಂಥ ಗೇಟ್ನಲ್ಲಿ ಒಂದು ಗಂಟೆಯನ್ನು ಕಟ್ಟಿಸಿರ್ತಾರೆ. ಅದು ನಾಲಿಗೆ ಇಲ್ಲದ ಗಂಟೆ, ಅಂದರೆ ಮಧ್ಯದಲ್ಲಿ ಏನು ಇರಲ್ಲ ಅದಕ್ಕೆ. ಆದರೆ ಹಿಂಗೇನೋ ಅನಾಹುತಗಳಾದಾಗ, ತಪ್ಪು ನಡೆದಾಗ ಆ ಗಂಟೆ ಬಾರಿಸ್ಬೇಕು ಅಂತ ಅವರ ಇದಿರ್ತದೆ. ಆ ಗಂಟೆ ಕೂಡ ಬಾರಿಸ್ಕೊಳ್ಳೋಕೆ ಶುರುವಾಗುತ್ತೆ, ಸದ್ದು ಮಾಡೋಕ್ಕೆ ಶುರುವಾಗ್ತದೆ. ಹಾಗಾದ್ರೆ ಇಲ್ಲಿ ಏನೋ ಆಗಿದೆ ಅಂತ ಓಡೋಡಿ ಆ ಗೇಟಿಗೆ ಬರ್ತಾರೆ. ಬಂದು ಎಲ್ಲ ಯಥಾ ಪ್ರಕಾರ ಎಲ್ಲರೂ ಕ್ಯೂನಲ್ಲಿ ಊಟಕ್ಕೆ ಬರ್ತಾ ಇದ್ದಾರೆ, ಅಷ್ಟೇ ದಾಸೋಹಕ್ಕೆ ಬರ್ತಾ ಇದ್ದಾರೆ. ಇನ್ಯಾರೂ ಇಲ್ಲ. ಕೇಳ್ತಾರೆ ಬಾಚಿ ಬಸವಯ್ಯ, ಏನಪ್ಪ ಏನಾಯಿತು? ಸೊ ಅವಾಗ ಬಾಚಿ ಬಸವಯ್ಯ, ಇಲ್ಲ ಇಲ್ಲ ಏನೂ ಆಗಿಲ್ಲ ಸ್ವಾಮಿ, ಅವನಿಗೇನು ಭಾಳ ನೆಗ್ಲೆಕ್ಟ್ ಇವನು ಯಾರೋ ಒಬ್ಬ ಬಂದ, ಕಾಯಿಲೆ ಇರೋನು, ಮಧ್ಯ ಸೇರ್ಕೊಳ್ಳಿಕ್ಕೆ ಬಂದ, ಅವನಿಗೊಂದು ಒಡಕು ಕಳಿಸ್ಬಿಟ್ಟಿದ್ದೀನಿ ಅಷ್ಟೇ. ಓಹೋ, ಇಲ್ಲೇ ಏನೋ ತಪ್ಪಾಗಿದೆ, ಎಲ್ಲಿ ಹೋದ್ರು ಅವರು? ಈ ಕಡೆಗೆ ಹೋದ್ರು. ಇವರಿಬ್ಬರು ಗಂಡ ಹೆಂಡತಿ ಇಬ್ಬರು, ಬಸವಣ್ಣ ಮತ್ತು ನೀಲಮ್ಮ ಓಡೋಡಿ ಬರ್ತಾರೆ. ಇವ್ರು ಮಂಟೇಸ್ವಾಮಿ ಮುಂದೆ ಓಡ್ತಾ ಇರ್ತಾರೆ, ಇವ್ರು ಹಿಂದೆ ಓಡಿ ಬರ್ತಾರೆ. ಕೊನೆಗೆ ಮಂಟೇಸ್ವಾಮಿ ಓಡಿ ಅರಳಯ್ಯ ತನ್ನ ಪಾದರಕ್ಷೆಗಳನ್ನು ಮಾಡ್ತಿದ್ದಂಥ ಅರಳಯ್ಯನ ಮನೆಗೆ ಬರ್ತಾನೆ. ಅರಳಯ್ಯನ ಮನೆಯ ಹಿಂದ್ಗಡೆ ಒಂದು ಇಡೀ ಪಾದರಕ್ಷೆನೆಲ್ಲ ಮಾಡಿದ್ದೀನಿ ಹುಡುಗದ್ದು ಎಲ್ಲ ಚರ್ಮವನ್ನು ಬಿಸಾಕಿರ್ತಕ್ಕಂಥ ಒಂದು ತಿಪ್ಪೆಗುಂಡಿ ಇರ್ತದೆ. ಅದು ಕೊಳತು ಹಾಕ್ತಾ ಇರ್ತದೆ. ಓಡೋಗಿ ಅದರೊಳಗೆ ಬಿದ್ದೋಗ್ತಾನೆ ನಾವು, ಯಾರು ಮಂಟೇಸ್ವಾಮಿ. ಅವಾಗ ಇವರು ಬಂದು, ಯಾರ ಮಹಾತ್ಮರು ಈ ಥರ ಮಾಡ್ತಾ ಇದ್ದಲ್ಲ ನನಗೆ ಅಂತೇಳಿ ಬಂದು, ಇಲ್ಲ ಇಲ್ಲ ಏನೋ ಅನಾಹುತ ಆಗಿದೆ ನೀಲಮ್ಮ, ನಾವು ಇದನ್ನು ಏನಾದರೂ ಮಾಡಿ ಇವ್ರನ್ನ ನಾವು ಮಾಡಬೇಕು ಅಂತೇಳಿ ಕೈ ಹಿಡಿದು ಎಲ್ಲ ಮೇಲೆ ಕಿತ್ಕೊಳಕ್ಕೆ ಹೋಗ್ತಾರೆ. ಕೈ ಕಿತ್ಕೊಂಡು ಬರ್ತದೆ. ಕಾಲು ಹಿಡಿದು ಇಟ್ಕೊಳಕ್ಕೆ ಹೋಗ್ತಾರೆ, ಕಾಲು ಕಿತ್ಕೊಂಡು ಬರ್ತದೆ. ತಲೆ ಆಮೇಲೆ ಅವ್ರು ಬಂದು ಅಲ್ಲಿ ಆ ಗದ್ದಿಗೆ ಮೇಲೆ ಅದನ್ನು ಇಟ್ಟು ಇದನ್ನು ಪೂಜಿಸಲಿಕ್ಕೆ ಶುರು ಮಾಡ್ತಾರೆ. ಆ ಪೂಜಿಸೋದಕ್ಕೆ ನೀಲಮ್ಮ ಕರೆಯುವ ಹೂಗಳನ್ನು ನೋಡಬೇಕು. ಎಷ್ಟು ಬಗೆಯ ಹೂಗಳನ್ನು ಆಕೆ ಕರೀತಾಳೆ ಅಂತಂದರೆ, ಡಿ ಆರ್ ನಾಗರಾಜ್ ಅವರು ಅದ್ರ ಬಗ್ಗೆನೇ ಒಂದು ಚಾಪ್ಟರ್ ಇದನ್ನು ಬರಬೇಕು. ಕೊನೆಗೆ